KS ಪ್ರೀಮಿಯರ್ ಪರೀಕ್ಷೆಗೆ 50 ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ OMR ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ ಅದು ಹೇಳ್ತೀನಿ, ಅದು ದೊಡ್ಡ ರಹಸ್ಯನೇ ಐತೆ. ರಹಸ್ಯ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು. ಆ OMR ಪ್ರಶ್ನೆ ಪತ್ರಿಕೆ ಬರಲ್ಲ, ಅದರಲ್ಲಿ ದೊಡ್ಡ ಸ್ಕ್ಯಾಂಡಲ್ ಇದೆ. ಅದನ್ನ ಅವರು ಇಷ್ಟಕ್ಕೆಲ್ಲ ಅವ್ರೇನು ಮಾಡಿದ್ದಾರೆ, ಅವರ ಮೊಬೈಲ್ ನಂಬರ್ಗಳು, ಖಾಲಿ ಚೆಕ್ಗಳು, ಇವರಿಂದ ಖಾಲಿ ಚೆಕ್ಕು ಇವೆಲ್ಲವನ್ನ ತೆಗೆದುಕೊಂಡು ಈಗ ಈ ಒಂದು ಪರೀಕ್ಷೆಯ ಒಂದು ವ್ಯವಹಾರಗಳನ್ನು ಮಾಡಿದ್ದಾರೆ. ಅಧ್ಯಕ್ಷರೇ, ಈಗ ಹೇಳಿ ಈಗ ನಾನು ತೋರಿಸ್ನಲ್ಲ ಇಲ್ಲಿ ವ್ಯವಹಾರ ಆಗಿದೆ ಅಂತೇಳಿ FIR ಆಗಿದೆ, ಪೊಲೀಸರು FIR ಮಾಡಿರೋದು. ಮೆಂಬರ್ ಯಾರು ಮಾಡಿದಾರ? ಅದರಲ್ಲಿ ಮೆಂಬರ್ ಯಾರು ಮಾಡಿದಾರಾ? ಮೆಂಬರ್ ಇನ್ವಾಲ್ವ್ ಆಗಿದ್ದಾರೆ? KPSC ಮೆಂಬರ್ ಅಲ್ಲಿ ಅಥೆಂಟಿಕೇಟೆಡ್ ಆಫೀಸರ್ಸ್ ಯಾವನಾರ ದುಡ್ಡು ತಗೊಂಡು ಸಾಬೀತಿದ್ರೆ ಈಗ ಯಾವನ 2 FIR ಆಯ್ತು ಅವ್ನು ಹೇಳ್ತಾನಪ್ಪ, ಏನ್ ಸಿಕ್ಕಿದೆ ಇದು. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಸರ್ಕಾರ ಅದೇ ಸರ್ಕಾರ ಮಾಡಿದ್ದೆ ಅಂತ ಯಾಕೆ ಬಿಂಬಿಸ್ತೀರಾ? ಅಧ್ಯಕ್ಷರೇ, ಇವರಿಗೆ ಸ್ವಲ್ಪ ಏನ ಜನ ಏನ್ ತಿಳ್ಕೊತಾರೆ? 50,000 20,000 1 ಕೋಟಿ ಅಂದ್ರೆ ಓ ಇವ್ರು ಕಾಂಗ್ರೆಸ್ ಸರ್ಕಾರದವ್ರು ಹೊಡ್ಕೊಂಡ್ ತಿಂತಾವ್ರು ಅಂತ ಜನ ತಿಳ್ಕೋಬೇಕು. ಯಾವನ ಮಾಡಿದ್ರೆ ಹಿಡ್ಕೊಂಡು ಎದುರ್ತಾವೆ. ಏನು ಸೋಮ್ನೆ ಸರ್ಕಾರನ ಏನು ದೋಷಣೆ ಮಾಡಕೈತೆ ಅಂತ ಏನ್ ಬೇಕಾದ್ರೂ ಮಾಡೋದು ಅಂತಲ್ಲ. ನೀವು ಮಂತ್ರಿ ಇದಕ್ಕೆ ಇನ್ವಾಲ್ವ್ ಅರ್ಥ ಏನು? ಯಾವ ರೀತಿ ಇನ್ವಾಲ್ವ್ಮೆಂಟ್ ಐತೆ ಗೌರ್ಮೆಂಟ್ ಅಲ್ಲಿ ಅಂತ ಬಾಲಕೃಷ್ಣ ಅವರೇ, ಎಲ್ಲಿ ಗೌರ್ಮೆಂಟ್ ನಾನು ಸದಾ ಕಡ್ರಿ ಮಾತಾಡ್ದಲ್ಲ. ಇದು ಏನಾರ ನಾವು ಮಂತ್ರಿಗಳಿಗೆ ಶಕ್ತಿ ಇಲ್ವಾ? ಶಿವಲಿಂಗ ಮಾನ್ಯ ಅಧ್ಯಕ್ಷರೇ,